ಹಾಯ್ ಹಲೋ ಸ್ನೇಹಿತರೆ, ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡೋಣ, ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ವಿಷಯಕ್ಕೆ ಕುರಿತಂತೆ 1 ಅಂಕ 2 ಅಂಕ ಮತ್ತು 5 ಅಂಕ 10 ಅಂಕ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಈ PDF ಒಳಗೆ ನಿಮ್ಗೆ ಪ್ರಶ್ನೆ ಉತ್ತರಗಳನ್ನು ಎಲ್ಲನೂ ಕೊಡಲಾಗಿದೆ. ಸರಿಯಾಗಿ ಓದ್ರಿ, ಅಭ್ಯಾಸ ಮಾಡಿರಿ. ಇದು ಪಾಸಿಂಗ್ ಪ್ಯಾಕೇಜ್ ಅದ. ನೀವು ಔಟ್ ಆಫ್ ತಗೋದ ಪಾಸಿಂಗ್ದವರು ಇದನ್ನಷ್ಟು ಹೋದ್ರೆ ಪಾಸ್ ಆಗ್ಬೋದು. ಔಟ್ ಆಫ್ ಮಾಡೋರು ನಾವು ಪೂರ್ತಿ ಅಷ್ಟು ಡೀಟೇಲ್ ಆಗಿ ಪಾಯಿಂಟ್ ವೈಸ್ ಅಷ್ಟು ನೋಡ್ರಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ವಿಡಿಯೋನ ನೋಡ್ರಿ. ಆಗ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ ಸಬ್ಸ್ಕ್ರೈಬ್ ಮಾಡಿರಿ, ಆಗ ಸಪೋರ್ಟ್ ಮಾಡಿರಿ. ಇಲ್ಲಿ ಪರಿವಿಡಿ ಸಮೇತನ ನೋಡ್ರಿ. ಪರಿವಿಡಿ ಚಾಪ್ಟರ್ದವ ಎಂಬುದನ್ನು ಸರಿಯಾಗಿ ನೋಡ್ಕೋರಿ. ತದನಂತರ ರಾಜ್ಯಶಾಸ್ತ್ರ ಅಧ್ಯಾಯವಾರುಗಳದವ್ರಿ. ಪ್ರತಿಯೊಂದು ಇಲ್ಲಿ ನೋಡ್ರಿ 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕಾಣಬಹುದು. ನೀವು 1 ಅಂಕದ ಪ್ರಶ್ನೆಗಳನ್ನು ಅದಕ್ಕೆ ತಕ್ಕಂತ ಯಾವ್ಯಾವ ಮಾರ್ಚ್ 15 ಮತ್ತು 2019ರಲ್ಲಿ ಕೇಳಿದ ಪ್ರಶ್ನೆಗಳಿದೆ. ಇದೇ ಜುಲೈ 15 ಮತ್ತು ಮಾರ್ಚ್ 17 ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವ ವರ್ಷ ಎಷ್ಟೆಷ್ಟು ಕೇಳಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ಬೋದು. ನೀವು ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಇದಾವೆ, ನಿಮ್ಗೆ ಗೊತ್ತಕ್ಕವ. ಈ PDF ಅನ್ನು ಡಿಸ್ಕ್ರಿಪ್ಷನ್ ಲಿಂಕನ್ನು ನಾನು ಕೊಡ್ತೀನಿ ಫ್ರೀಯಾಗಿ, ನೀವು ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೋರಿ. ಪ್ರತಿಯೊಂದನ್ನು ಇಲ್ಲಿ ನೋಡಿ 5 ಅಂಕದ ಪ್ರಶ್ನೆ ನೋಡ್ರಲ್ಲ. ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಮಧ್ಯಂತರ ಸರ್ಕಾರ ಎಂದರೇನು, ಅದರ ಬಗ್ಗೆ ಟಿಪ್ಪಣಿಗಳನ್ನು ಇಲ್ಲಿ ಈಗ ತಿಳ್ಕೊಳ್ಳಲಾಗಿದೆ. ತದನಂತರ ಪ್ರಥಮ ಮಧ್ಯಂತರ ಟಿಪ್ಪಣಿ ಐತಿ. ಸೆಕೆಂಡ್ ಒನ್ ಪ್ರಥಮ ಮಹಾಯುದ್ಧದ ಚುನಾವಣೆ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಸರ್. 2 ಸಲ ಕೇಳ್ಯಾರ. ಮಾರ್ಚ್ 2015 17, 19 ಕೇಳ್ಯಾರ. ಎಲ್ಲ ವರ್ಷ ರಿಪೀಟೆಡ್ ಆದ ಕ್ವಶನ್ಗಳನ್ನು ಇರ್ತಾವ. ಸರಿಯಾಗಿ ಇಲ್ಲಿ 5 ಮತ್ತು 10 ಅಂಕದ ಪ್ರಶ್ನೆಗಳಿರ್ತಾವ. ನೀವು ಅವನ್ನ ನೋಡ್ಕೊಂಡ ಅಭ್ಯಾಸ ಮಾಡ್ರಿ ಸರಿಯಂಗ. ಪ್ರತಿಯೊಂದು ಇಲ್ಲಿರ್ತಾವ, ನಿಮ್ಗೆ ಯೂಸ್ ಆಕ್ಕಾವ. 1 ಅಂಕ 2 ಅಂಕ ಮತ್ತು 5 ಅಂಕ 10 ಅಂಕ ಪ್ರಶ್ನೆಗಳ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಈ PDF-ನಲ್ಲಿ ನಿಮಗೆ ಅವೈಲಬಲ್ ಇರ್ತದೆ. ಯಾರು ಬೇಕಾದವ್ರು ಡೌನ್ ಮಾಡ್ಕೊರಿ. ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಲಿಂಕ್ ಇರ್ತದೆ. ಆಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಆಗ ಸಪೋರ್ಟ್ ಮಾಡಿರಿ. ನೀವು ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯಿರಿ. ಅವುಗಳನ್ನು ಸರಿಯಾಗಿ ನೋಡ್ಕೊರಿ. MCQಸ್ಗಳನ್ನು ಸರಿಯಾಗಿ ನೋಡ್ಕೊರಿ. ನೀವು ಎಕ್ಸಾಮ್ ಬರೀದ ಮುಂದೆ ಗಡ್ಬಡ್ನಾಗೆ ಎಲ್ಲನೂ ಮರೆತು ಹೋಗ್ತೀರಿ. ಸರಿಯಾಗಿ ಈಗ ಪ್ರಿಪೇರ್ ಮಾಡಿರಿ. ಇಲ್ಲಿ ಇಂಪಾರ್ಟೆಂಟ್ ಯಾವಾಗ MCQs ಹೊಂದಿಸಿ ಬರೆಯಿರಿ. ಬಿಟ್ಟ ಸ್ಥಳ ಮತ್ತು 1 ವಾಕ್ಯ ಮತ್ತು 2 ವಾಕ್ಯ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತವೆ. ನೀವು ಇವುಗಳನ್ನು ಕರೆಕ್ಟಾಗಿ ಸರಿಯಾಗಿ ಬರ್ತಿದ್ದೆ ಅದರಲ್ಲಿ ಏನಾಗ್ತದೆ ಅಂದ್ರೆ ನಿಮಗೆ ಸರಿಯಾಗಿ ಮಾರ್ಕ್ಸ್ ಬರ್ತಾವೆ. ತಪ್ಪು ಮಾಡಿದ್ರೆ ನಿಮ್ಮ ಮಾರ್ಕ್ಸ್ಗಳನ್ನ ಅವು ಆಗಂಗಿಲ್ಲ ರೀ. 50-60 ಮಾಡಿರ್ತಾರೆ. ನೀವು ತಪ್ಪು ಮತ್ತು ಆನ್ಸರ್ ಪೇಪರ್ ಒಳಗೆ ಕಟ್ ಮಾಡಿದ್ರೆ ನಿಮಗೆ ಏನು ಮಾಡ್ತಾರೆ ಅಂದ್ರೆ ಅವ್ರ ಸರಿಯಾಗಿ ಚೆಕ್ ಆಗಲ್ಲ ಮತ್ತು ಮಾರ್ಕ್ಸ್ಗಳನ್ನ ಕಮ್ಮಿ ಬರೋ ಚಾನ್ಸಸ್ ಇರ್ತದೆ. ಅದು ಒಂದು ತಪ್ಪು ಬರೋದು, ಅಷ್ಟು ಸರಿ ಬರೆದ್ರೂ ಮಾರ್ಕ್ಸ್ ಕಮ್ಮಿ ಬರೋ ಚಾನ್ಸಸ್ ಇರ್ತದೆ. ತಪ್ಪು ಎಲ್ಲಿ ಮಾಡಬೇಡ್ರಿ. ನೀವು ಮಾಡ್ರಂದ್ರೆ ಅಷ್ಟು ಮಾರ್ಕ್ಸ್ ಕಮ್ಮಿ ಬರ್ತಾವ. ನೀವು ಎಲ್ಲಿ ಕಂಬತ್ತಿ ಏನಂತ ರಿಸಲ್ಟ್ ಬಂದಿಲ್ಲ ಅನ್ಕೋತಾರೆ, ಏನೂ ಆಗಂಗಿಲ್ಲ ರೀ. ರಿಸಲ್ಟ್ ಬರೋಕ್ಕಿಂತ ಮೊದಲ, ಎಕ್ಸಾಮ್ ಬರೋಕ್ಕಿಂತ ಮೊದಲ ಎಕ್ಸಾಮ್ ಹೆಂಗೆ ಬರೀಬೇಕು ಅನ್ನೋ ಪ್ರಿಪ್ರೇಷನ್ ಆಗ್ರಿ. ಪ್ರತಿಯೊಂದನ್ನು ನೀವು ಸರಿಯಾಗಿ ಅಂಡರ್ಲೈನ್ ಮಾಡ್ಬೇಕು. ಪಾಯಿಂಟ್ ವೈಸ್ ಅವುಗಳನ್ನ ಬರೀರಿ. ಯಾಕೆ ಮಾರ್ಕ್ಸ್ ಬರೋಂಗಿಲ್ಲ ಎಂಬುದನ್ನು ನಾವು ನೋಡ್ರಿ. ಹಂತವಾಗಿ ಅವುಗಳ ನಿಯಮಕ್ಕೆ ತಕ್ಕಂತೆ ನೀವು ಸರಿಯಾಗಿ ಅವುಗಳನ್ನು ಬರ್ತಿದ್ದೆ ಆದಲ್ಲಿ ನಿಮಗೆ ಅಂಕಗಳು ಗರಿಷ್ಠ ಬರಬಹುದು. ಆದರೆ ಇದರೊಳಗೆ 2 ಅಂಕ 1 ಅಂಕ ಮತ್ತು 5 ಅಂಕ 10 ಅಂಕ ಪ್ರಶ್ನೆಗಳಿದಾವೆ. ವೆರಿ ಇಂಪಾರ್ಟೆಂಟ್ ಇದಾವೆ. ಆ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಅಲ್ಲಿದ್ದಾವೆ. ನಿಮ್ಗೆ ಶಾರ್ಟ್ ನೋಟ್ಸ್ ಅಂದ್ರೆ ಭಾರಿ ಹೆಲ್ಪ್ಫುಲ್ ಆಗ್ತದೆ. ನೀವು ಸರಿಯಾಗಿ ಓದಿ ಸರಿಯಾಗಿ ಅಂಕಗಳನ್ನು ಗಳಿಸ್ಬೇಕು ಎಂಬುದು ಅಷ್ಟೇ. ಈ PDF-ನ ನಿಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ದಾಗ ಸಿಗ್ಲಿಕ್ಕಂದ್ರೆ ಅಥವಾ ಯಾರ್ಯಾರ ಪ್ರಾಬ್ಲಮ್ ಏನಾರ ಅದಂದ್ರೆ ಇಲ್ಲಿ ವಿಡಿಯೋ ಒಳಗೆ ಕಂಪ್ಲೀಟಾಗಿ ನೋಡಿರಿ. ನಿಮಗೂ ಯೂಸ್ ಆಗ್ತದೆ, ನಮಗೂ ಯೂಸ್ ಆಗ್ತದೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ.
ಅಧ್ಯಾಯ 8 ಸಂಬಂಧ ಮತ್ತು ವ್ಯವಸ್ಥೆ. ಅಧ್ಯಾಯವಾರು ಇಲ್ಲಿ ಏನು ಮಾಡಲಾಗಿದೆ ಅಂದ್ರೆ ಪ್ರತಿಯೊಂದನ್ನು ಕ್ವಶನ್ ಮತ್ತು ಆನ್ಸರ್ಗಳನ್ನು ನೀಡಲಾಗೈತಿ. ನೀವು 5 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದ್ರಿ. ಈಗ 5 ಅಂಕ, 2 ಅಂಕ, 10 ಅಂಕ. 10 ಅಂಕ ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ. 10 ಅಂಕ ಇಲ್ಲ ನೋಡ್ರಿ. ಅಂತಾರಾಷ್ಟ್ರೀಯ ಸಂಬಂಧ ಪರಿಕಲ್ಪನೆ ಕುರಿತು ಬರೆಯಿರಿ. ಸಾರ್ಕ್ ಆಗಿರಬಹುದು. 9 ಅಧ್ಯಾಯ 9 ಭಾರತದ ವಿದೇಶಾಂಗ ನೀತಿ. 1 ಅಂಕದ ಪ್ರಶ್ನೆಗಳು. ನೀವು ಪ್ರಿಂಟೆಡ್ ನೋಟ್ಸ್ ಅದ, ನೀವು ಸರಿಯಾಗಿ ಓದ್ಕೋರಿ. 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಮತ್ತು ತದನಂತರ 5 ಅಂಕದ ಪ್ರಶ್ನೆಗಳನ್ನು ಭಾರತ ವಿದೇಶಾಂಗ ನೀತಿಯ ಪ್ರಾಮುಖ್ಯತೆಗಳನ್ನು ತಿಳಿಸ್ರಿ ಎಂಬುದನ್ನು ತಿಳಿಸಿದ್ದಾರೆ ಅವರ. ನಿಮ್ಗೆ ಇವನಷ್ಟ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಮತ್ತು ಪ್ರಿಪ್ರೇಟರಿ 2 ಕ್ವಶನ್ ಪೇಪರ್ ರೆಫರ್ ಮಾಡ್ರಂದ್ರೆ ನೀವು ಔಟ್ ಆಫ್ 80 ತೊಗೋತೀರಿ. 80 ಔಟ್ ಆಫ್ 80 ತೊಗೋತೀರಿ. ಹಾಗೆ ಮತ್ತೆ ಚಲೋ ತಂಗ ಅಭ್ಯಾಸ ಮಾಡ್ರಿ. ಇಲ್ಲಿ ಒಂದು ಕ್ವಶನ್ ಪೇಪರ್ ಅದ. ಇಲ್ಲಿ ಒಂದು ಕ್ವಶನ್ ಪೇಪರ್ ಪ್ರಾಯೋಗಿಕ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್. ನಿಮ್ಮ ಕಾಲೇಜಿನ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಇಲ್ಲಿ ಏನು ಮಾಡ್ಬೇಕಂದ್ರೆ ಬರೀಬೇಕ್ರಿ. ಅವ್ರು ಯಾವ ರೀತಿ ಬರ್ದಾರ ಎಂಬುದನ್ನು ನೋಡ್ರಿ. 10 ಅಂಕ ಪರೀಕ್ಷೆ ಬರ್ಬೋದು. ತದನಂತರ ಭಾರತ ರಾಜ್ಯ ಮತ್ತು ಕೇಂದ್ರಾಡಳಿತ ಪಟ್ಟಿಯನ್ನು ಮಾಡಿರಿ ಅಂತ ಹೇಳ್ಯಾರ. ಇಲ್ಲಿ ಭಾರತ ರಾಜ್ಯಗಳನ್ನು ಒಂದು ಕಡೆ ಕೊಟ್ಟಾರ, ಕೇಂದ್ರಾಡಳಿತ ಪಟ್ಟಿಗಳನ್ನು ಇಲ್ಲಿ ಕೆಳಗಡೆ ಕೊಟ್ಟಾರ ನೋಡ್ರಿ. ಸುಲಭವಾದ ಟ್ರಿಕ್ಸ್ಗಳನ್ನು ಉಪಯೋಗಿಸ್ತಾರೆ. ಅದ್ರ ಸಲುವಾಗಿ ನೀವು ತನ್ನ ಸರಿಯಾಗಿ ನೋಡ್ರಿ. ಇಲ್ಲಿ ನಿಮ್ಮ ಮೆಚ್ಚಿನ ರಾಜಕೀಯ ನಾಯಕರ ಕುರಿತು ಬರೀರಿ ಹೇಳ್ಯಾರ. ಅದನ್ನು ನೋಡ್ರಿ. ಯಾವ ರೀತಿ ಬರ್ದಾರ, ಟಿಪ್ಪಣಿ ಸಾಧನೆ ಯಾವ ರೀತಿ ಬರ್ದಾರ ಎಂಬುದನ್ನು ನೋಡ್ರಿ. ಬ್ಲೂ ಪ್ರಿಂಟ್ ಅದ. ಈ ಬ್ಲೂ ಪ್ರಿಂಟನ್ನು ನೀವು ಸರಿಯಾಗಿ ನೋಡ್ಕೊರಿ. ಅದೇ ರೀತಿಯ ನಿಮ್ಮ ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ಬರ್ತಾವ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ವರ್ಷನ್ ಕೋಡ್ ಮಾದರಿಯ ಕ್ವಶನ್ ಪೇಪರ್ ಅದ, ಅದನ್ನು ನೋಡ್ಕೊರಿ. ಇದು ನಿಮ್ಗೆ ವೆರಿ ಇಂಪಾರ್ಟೆಂಟ್. ಮಾಡೆಲ್ ಕ್ವಶನ್ ಪೇಪರ್ ಎಷ್ಟು ಇರ್ತಾವ ಅಷ್ಟನ್ನು ರೆಫರ್ ಜಾಸ್ತಿ ಮಾಡ್ರಿ. ಅವ್ನು ರೆಫರ್ ಮಾಡಿದ್ರೆ ನಮಗೆ ಯೂಸ್ ಐತಿ. ಹಾಗಾಗಿ ಥ್ಯಾಂಕ್ ಯು ಆಲ್. ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಇಂಥ ಹೊಸ ವಿಡಿಯೋಗಳಿಗಾಗಿ ನೋಟಿಫೈ ಮಾಡ್ಕೊರಿ. ಥ್ಯಾಂಕ್ ಯು ಆಲ್.